ಅವ್ರು ಇಲ್ಲೇನಾದ್ರು ಬರ್ತಾರೆ ಅನ್ನೋದಿತ್ತು ಅಂತಂದ್ರೆ ಬಿಲ್ಡಿಂಗ್ ಎಲ್ಲ ಏನಾಗ್ತಿತ್ತೋ ಗೊತ್ತಿಲ್ಲ, ಅಳ್ಳಾಡೋಗ್ತಿತ್ತು, ಅದ್ರೋಗ್ತಿತ್ತು. ಅವ್ರು ಇಲ್ಲ ಅಂದ್ರೂ ಕೂಡ ನಾವ್ ಯಾರು ಅವರು ಏನಂತಾರೆ ಅವ್ರ ಆಬ್ಸೆನ್ಸ್ ನ ಫೀಲ್ ಮಾಡ್ತಾ ಇಲ್ಲ. ನಾವ್ ಎಲ್ಲರೂ ಸೆಲೆಬ್ರೇಟ್ ಮಾಡೋದಕ್ಕೆ ಅಂತಾನೆ ಮುಂದೆ ಬಂದಿರೋಂಥದ್ದು. ಕರಿಯರ್ ರಿಲೀಸ್ ಮಾಡಿರೋದೇನೆ ನಾವು ನಮ್ಮ ಡಿ ಬಾಸ್ ಅವರ ಬರ್ತ್ಡೇ ನ ಸೆಲೆಬ್ರೇಟ್ ಮಾಡ್ಬೇಕು ಅಂತ. ಸೊ ಈ ಸೆಲೆಬ್ರೇಷನ್ ನ ಎಲ್ಲಾ ಸೆಲೆಬ್ರಿಟೀಸ್ನು ಬಿಂದಾಸ್ ಆಗಿ ಸೆಲೆಬ್ರೇಟ್ ಮಾಡ್ತಾ ಇದಾರೆ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಅಷ್ಟು ಓವರ್ವಿಂಗ್ ಕ್ರೌಡ್ ನ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ, ಬಟ್ ಐ ಆಮ್ ಸೋ ಹ್ಯಾಪಿ. ಕಿಂಚಾರ ಮಚಾನ ಸಾಂಗ್ ಬಂದಿದೆ, ನಿಮ್ಮ ಡಾನ್ಸ್ ಅಂತೂ ಸೂಪರ್ ಆಗಿತ್ತು. ಸೊ ಅಂದ್ರೆ ಆಸ್ ಅ ಫ್ಯಾನ್ ಗರ್ಲ್ ನಾನು ತುಂಬಾ ವರ್ಷದಿಂದ ಆತರ ಅಂದ್ರೆ ಬೇರೆಯವ್ರೆಲ್ಲ ಮಾಡೋದ್ ನೋಡಿದ್ದಲ್ಲ ಅವ್ರ ಅಭಿಮಾನಿಗಳು. ಸೊ ನೀವು ಸಾಂಗ್ ಬಂದಾಗ ನಾನ್ ಯಾವಾಗ್ಲೂ ಈ ತರ ಡಾನ್ಸ್ ಮಾಡೋದು, ಸ್ಪೆಷಲಿ ಅಲ್ಲಿ ಮುಂದೆ ಹೋಗಿ ಮಾಡ್ತಾರಲ್ಲ, ಅದು ತುಂಬಾ ಆಸೆ ಇತ್ತು ಆಯ್ತಾ. ಬಟ್ ಎಲ್ಲಾ ಕಡೆ ಹಂಗ ಹೋಗಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ನಾವೆಲ್ಲ ಕೂತಿದ್ವು ಅಲ್ಲಿ ಒಂಚೂರು ಮುಂದೆ ಎಲ್ಲ ಎಲ್ಲಾರು ಸೇರ್ಕೊಂಡೇನೆ ಡಾನ್ಸ್ ಮಾಡಿದ್ವಿ. ಸೋ ಹ್ಯಾಪಿ. ಇದು ನನ್ನ ಬಹಳ ವರ್ಷದ ಕನ್ಸು, ನನ್ನೆಲ್ಲ ಬಹಳ ವರ್ಷದ ಕನ್ಸು ಇವಾಗ ನನ್ಸಾಗ್ತಾ ಇದೆ. ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ಇದು ಒಂದು ಫ್ಯಾನ್ ಗರ್ಲ್ ಆಗಿ ನಾನ್ ಡಾನ್ಸ್ ಮಾಡ್ಬೇಕು ಅಂತ ಇದ್ದಂಥದ್ದು. ಬಟ್ ನಾವೇ ರಿಲೀಸ್ ಮಾಡಿರೋದು ಇನ್ನೂ ತುಂಬಾ ದೊಡ್ಡ ಆಸೆನ ನೆರವೇರಿಸ್ಕೊಂಡಂಗೆ. ಯಾವತ್ತಾದ್ರೂ ಒಂದ್ ದಿವಸ ಅವ್ರ ಜೊತೆ ವರ್ಕ್ ಮಾಡಬೇಕು ಅಥವಾ ಅವ್ರ ಸಿನಿಮಾ ಅವ್ರಿಗೋಸ್ಕರ ಸಿನಿಮಾ ಮಾಡ್ಬೇಕು ಅನ್ನೋ ಆಸೆ ಆಸ್ ಅ ಆಕ್ಟರ್, ಆಸ್ ಅ ಪ್ರೊಡ್ಯೂಸರ್ ನನಗೆ ಖಂಡಿತವಾಗ್ಲೂ ಇದೆ. ಅಂತದ್ರಲ್ಲಿ ನಮ್ಮ ಪ್ರೊಡಕ್ಷನ್ ಹೌಸ್ಗೆ ಡಿಸ್ಟ್ರಿಬ್ಯೂಷನ್ ಸಿಕ್ಕಿದ್ದು ಲಿಟರಲಿ ಸೋ ಹ್ಯಾಪಿ. ಇನ್ನು ಜಾಸ್ತಿ ಅವ್ರ ಸಿನಿಮಾಗಳನ್ನ ಬೇಕು ಬರೋ ಹಂಗಾಗ್ಲಿ ಅಂತ ನಾನು ನೇರಲ್ಲಿ ಪ್ರಯತ್ನ ಮಾಡ್ತೀನಿ. ಫಸ್ಟ್ ಡೇ ರೆಸ್ಪಾನ್ಸ್ ಕೂಡ ಚೆನ್ನಾಗಿತ್ತು. ಸೊ ಹೊಸ ಸಿನಿಮಾಗೆ ಸಿಕ್ಕಿದಂತ ರೆಸ್ಪಾನ್ಸ್ ಈ ಸಿನಿಮಾ ಆಕ್ಚುಲಿ ಅಂದ್ರೆ ನೀವು ಮುಂಚೆನೂ ನೋಡಿರ್ತೀರಾ, ನಾವು ಸಿನಿಮಾನ ರಿಲೀಸ್ ಮಾಡಿದಾಗ ಹೇಗೆ ನಮ್ಗೆ ಎಲ್ಲ ಬೇರೆ ಬೇರೆ ಕಡೆಯಿಂದ ಜನ ಬಂದು ಮಾತಾಡಿದ್ರು. ಅಂದ್ರೆ ಅದಕ್ಕೆ ನಾವು ತುಂಬಾ ಓಡಾಡ್ಬೇಕಾಗಿತ್ತು, ತುಂಬಾ ಎಫರ್ಟ್ ಹಾಕ್ಬೇಕಾಗಿತ್ತು. ಸೊ ಅಷ್ಟು ಮಾಡಿ ನಾವು ಕೋಣ ಸಿನಿಮಾದಲ್ಲಿ ಈ ತರ ನಾವು ನೋಡಿದ್ವಿ. ಆಕ್ಚುಲಿ ಅದಕ್ಕಿಂತನೂ ಜಾಸ್ತಿನೇ ನಮ್ಮ ಡಿ ಬಾಸ್ ಅವರ ಸಿನಿಮಾ ರಿಲೀಸ್ ಆಗಿರೋದಕ್ಕೆ, ಅಂದ್ರೆ ಒಂದ್ 50 ಸತಿ ನೋಡಿದ್ರು ಸರಿ ನಮ್ ಡಿ ಬಾಸ್ ನಾವು ಒಂದ್ಸತಿ ನೋಡ್ತೀವಿ ಅಂತ ಬಂದಿರೋಂತ ಎಲ್ಲಾ ಅಭಿಮಾನಿಗಳು ಬಂದಿದ್ದಾರೆ. ನನಗ್ ತುಂಬಾ ಖುಷಿಯಾಗಿದೆ. ಯಾವಾಗ್ಲೂ ನಮ್ ಡಿ ಬಾಸ್ ಹೀಗೆ ಸಪೋರ್ಟ್ ಮಾಡ್ತಾರೆ. ನೆಕ್ಸ್ಟ್ ಯಾವ ಥಿಯೇಟರ್ ವಿಸಿಟ್ ಮಾಡೋ ಪ್ಲಾನ್ ಇದೆ? ಸದ್ಯಕ್ಕೆ ನಮ್ಗೆ ಮಂಡ್ಯ ಹೋಗೋ ಪ್ಲಾನ್ ಇದೆ. ಪ್ರಾಬಬ್ಲಿ ನಾಳೆ ಬೆಳಗ್ಗೆ ಹೋಗುವಂತ ಯೋಚನೆ ಮಾಡ್ತಾ ಇದೀವಿ. ಅಂದ್ರೆ ಟೈಮಿಂಗ್ ಹೇಗೆ ಮ್ಯಾಚ್ ಆಗುತ್ತೆ ಅಂತ ನೋಡ್ಕೊಂಡು, ಮತ್ತೆ ಸಿದ್ಧಲಿಂಗೇಶ್ವರ ಅದು ಥಿಯೇಟರ್ಗೆ ಹೋಗುವಂತ ಪ್ಲಾನ್ ಇದೆ. ಥ್ಯಾಂಕ್ ಯು. ಇನ್ನೂ ಒಂದಿದೆ. ಈಗ ಡಿ ಬಾಸ್ ಅನುಪಸ್ಥಿತಿಲೇ ಫ್ಯಾನ್ಸ್ ಥಿಯೇಟರ್ನ ಅಲ್ಲಾಡ್ಸಿದ್ದಾರೆ. ಸೊ ಫ್ಯಾನ್ ಕ್ರೇಜ್ ಬಗ್ಗೆ ಪವರ್ ಆಫ್ ಡಿ ಬಾಸ್ ಮ್ಯಾನ್. ಅದಕ್ಕಿಂತ ಉತ್ತರ ನಿಮಗ್ ಬೇಕಾಗೇ ಇಲ್ಲ. ಡಿ ಬಾಸ್ ಅವ್ರು ಎಲ್ಲಿದ್ರು ಹೇಗಿದ್ರು ಅವ್ರ ಆಶೀರ್ವಾದ ನಮ್ಮ ಮೇಲಿರುತ್ತೆ, ನಮ್ಮ ಬೆಂಬಲ ಅವ್ರ ಮೇಲಿರುತ್ತೆ.